ವಿಠಲ ವಿಠಲ ಪಾಂಡುರಂಗ ವಿಠಲ. ರಾಜಿ ಅವ್ರೆ ಅದೇನೋ ಕವನ ಬರ್ತಿದಾರಂತೆ ಒಂದ್ಸಲ ಓದ್ರಿ. ಆಪಲ್ಲು ದಾಳಿಂಬ್ರೆ ಹಣ್ಣು ಮಾರ್ಕೆಟ್. ಓಕೆ ಮಾರ್ಕೆಟ್ ಹೋಗಿ ಫ್ರೂಟ್ ಶಾಪ್ ಓಪನ್ ಮಾಡ್ತಿದ್ರಾ? ಏನು ಯಜಮಾನ್ರೆ ಅವ್ರಿಗೆ ಅರ್ಥ ಆಗಲ್ಲ ಅಂತ ಬಾಯ್ ಬಿಟ್ಟು ಹೇಳ್ತಿದ್ರು, ನೀವು ಮತ್ತೆ ಮತ್ತೆ ಪ್ರಯತ್ನ ಪಡ್ತಾನೆ ಇದ್ದೀರಲ್ಲ, ಅದೇ ಕಾಗ್ದನ ನನ್ ಕೊಟ್ಟು ಹೇಳ್ಬಾರ್ದ? ಸ್ವಲ್ಪ ಡೋಂಟ್ ಆಫ್ ರಬಿಶ್. ಹಾಗೆ ಈಗ ಪೋಯಂ ಬರೆಯೋದು. ಅಲ್ಲಿ ನೋಡು ಮಾವಿನ ಹಣ್ಣು, ಇಲ್ಲಿ ನೋಡು ಹುಣಸೆ ಹಣ್ಣು, ಅಲ್ಲಿ ನೋಡು ಸಕ್ಕರೆ ಹಣ್ಣು, ಇಲ್ಲಿ ನೋಡು ಕೊಕ್ಕರೆ ಕಣ್ಣು. ಪೋಯಮ್ಮ ಇದು ನಿಮ್ಗಿಂತ ಚಿಕ್ಕ ಮಕ್ಕಳೇ ವಾಸಿ. ಪ್ರೀತಿ ಪ್ರೇಮದ ಬಗ್ಗೆ ಅವರೇ ಸೂಪರ್ ಆಗಿ ಪೋಯಂ ಬರೀತಾರೆ. ಇದೇನಿದು ಕಾರ್ ಡ್ರೈವಿಂಗ್ ಸ್ಕೂಲ್ ಓಪನ್ ಆದಾಗಿದೆ? ಅಮ್ಮ ಕಾರ್ ಡ್ರೈವಿಂಗ್ ಸ್ಕೂಲ್ ಅಲ್ಲ, ಸರಿಯಾಗಿ ಓದು ಲವ್ ಟ್ರೈನಿಂಗ್ ಸ್ಕೂಲ್. ಲವ್ ಎಕ್ಸ್ಪರ್ಟ್ ಪಾಂಡುರಂಗ ಗಂಡುಗಲಿ. ಪಾಂಡುರಂಗ, ನನ್ನ ಹೆಸರು ಶಿಲ್ಪಾ ಅಂತ. ನಾನ್ ಲವ್ ಮಾಡೋದಿಕ್ಕೆ ಸರಿಯಾಗಿ ಹುಡುಗನೇ ಸಿಗ್ತಾ ಇಲ್ಲ. ಹೆಸರಿಗೆ ತಕ್ಕ ಹಾಗೇನೆ ಶಿಲ್ಪಿ ಕೆತ್ತಿರೋ ಶಿಲಾಬಾಲಿಕೆ ಇದ್ದಂಗಿದೆಯಾ ನೋಡು. ಸೊಳ್ಳೆ ಪರದೆ ಹಾಕೊಂಡಿದ್ರು ಎಷ್ಟು ಸುಂದರವಾಗಿ ಕಾಣಿಸ್ತೀಯಾ ನೋಡು ಶಿಲ್ಪ. ನಾನು ಹೇಳ್ಕೊಡ್ತಕ್ಕಂಥ ಪಾಠಗಳನ್ನ ನೀನು ಶ್ರದ್ಧೆ ಇಟ್ಟು ಕಲಿ. ನನ್ನ ಪಾಠಗಳನ್ನೆಲ್ಲ ಕಲಿತಾದ್ಮೇಲೆ ನೀನು ಕಟ್ಟೋ ಡಂಗಿಗೆ ಕನಿಷ್ಠ ಪಕ್ಷ ಒಂದು 20 ಹುಡುಗರಾದ್ರೂ ಹಂಗಂಗೆ ಬಂಗಾಗ್ಬಿಡ್ತಾರೆ. ನನಗ್ ಬೇಕಾಗಿದ್ದು ಅದನ್ನೇ. ನಾನ್ ಲವ್ ಮಾಡೋದಿಕ್ಕೆ ನಿಮ್ ತರನೇ ಇರೋ ಹುಡುಗ ಸಿಗ್ತಾರಾ? ಶಿಲ್ಪ, ಈ ಪ್ರಪಂಚ ತುಂಬಾ ವಿಶಾಲವಾದದ್ದು ಅಂತ ದೊಡ್ಡವರು ಹೇಳ್ತಾರೆ. ಆದ್ರೆ ಈ ವಿಶಾಲವಾದ ಪ್ರಪಂಚದಲ್ಲಿ ಅಂತವ್ರು ಎಲ್ಲಿ ಸಿಗ್ತಾರೆ ಹೇಳು? ಈಗ ನೀನ್ ನೇರವಾಗಿ ನಿಮ್ಮ ಮನೆಗೆ ಹೋಗು, ನಿಮ್ಮ ಪಪ್ಪ ಮತ್ತು ಮಮ್ಮಿ ಜೊತೆ ಮಾತಾಡ್ ನೋಡು. ಅವ್ರು ಒಪ್ಪೋದಾದ್ರೆ ನಾನೇ ಮುಂದೆ ನಿಂತಿದ್ದು ನೀನು ಮದುವೆ ಆಗ್ತೀನಿ. ಥ್ಯಾಂಕ್ ಯು ಮಿಸ್ಟರ್ ಪಾಂಡುರಂಗ. ಅಭಿ, ನೀವ್ ಮಾಡ್ತಿರೋದು ಸರಿ ಇಲ್ಲ. ನೀವೇನಾದ್ರೂ ಅವಳ ಮ್ಯಾರಿ ಆದ್ರೆ ನಾನು ನಿಮ್ ಮುಖದ ಶೇಪ್ ನೇ ಚೇಂಜ್ ಮಾಡ್ಬಿಡ್ತೀನಿ. ನೀವೇನ್ರಿ ನನ್ನ ಮುಖದ ಶೇಪ್ ಚೇಂಜ್ ಮಾಡೋದು? ನಾನೇ ನೇರವಾಗಿ ಆಸ್ಪತ್ರೆಗೆ ಹೋಗಿ ಪ್ಲಾಸ್ಟಿಕ್ ಸರ್ಜರಿ ಮಾಡ್ಕೊಂಡು ನನ್ನ ಮುಖನ ಬದಲಾಯಿಸ್ಕೊಂಡು ಅವಳನ್ನ ಮದುವೆ ಆಗ್ತೀನಿ. ಅಲ್ಲ ಕಣ, ಮನೆ ಯಜಮಾನ ನಾನು. ನನ್ನ ವಿರುದ್ಧನೇ ಮನೆ ಮಂದಿ ತಿರುಗಿದ್ರೆ ನಾನು ಬಿಡ್ತೀನೇನಾ? ಇನ್ಮೇಲಿಂದ ಈ ಮುಖನೇ ಇಟ್ಕೊಳ್ಳಲ್ಲ, ಇದನ್ನ ಹಂಗಂಗೆ ಬದಲಾಯಿಸ್ಬಿಡ್ತೀನಿ ಅಂತ ಚಾಲೆಂಜ್ ಹೋಗೋದು ಬಂದಿದ್ದೀನ. ಒಳ್ಳೇದಾಯ್ತು ಕೂಡ. ಹೆಂಗಿದ್ರು ನನ್ನ ಮದುವೆ ನಿಮ್ ಮನೆಗೆ ಬಂದು ಇನ್ವಿಟೇಷನ್ ಕೊಡ್ಬೇಕು ಅಂತಿದ್ದೆ, ಇಲ್ಲಿಗೆ ಬಂದಿದ್ದೆ, ಇಲ್ಲೇ ಕೊಡ್ತೀನಿ ಬಿಡು. ಮಕ್ಕುಗಿತೀನಿ ಅಷ್ಟೇ. ಅಲ್ಲ ಕಣ, ನೀನ್ ಕರೆದೇ ಇದ್ರು ನಿನ್ ಮದುವೆಗೆ ನಾನು ಬರ್ತೀನ. ಆದ್ರೆ ನಿಮ್ ಭಾಬಿ ಬರೋದು ಬೇಡವೇನಾ? ಬರ್ಬೇಕು. ಈಗ ನೀನ್ ಇನ್ವಿಟೇಷನ್ ಕಾರ್ಡ್ ತಗೋ, ನೆಟ್ಟಿಗೆ ನಮ್ಮ ಮನೆಗೆ ಹೋಗೋ, ಅದನ್ನು ಕೊಡು, ಕರಿ. ಹಂಗೆ ಅಲ್ಲಿ ಪರಿಸ್ಥಿತಿ ಏನಾಗಿದೆ ಅಂತ ಬಂದು ನನ್ನ ಹತ್ರ ವರದಿ ಒಪ್ಸ. ಚಂಪ ಚಮೇಲಿ, ನೀವು ನನ್ನ ಚಂಪಾ ಚಮೇಲಿ ಅಂದ್ರ? ನೀವು? ನಾನು ಪಾಂಡುರಂಗನ ಆಪ್ತ ಮಿತ್ರ. ಹೂ ಆರ್ ಯು? ನಾನ್ ಬೇರೆ ಅಲ್ಲ, ಪಾಂಡುರಂಗ ಬೇರೆ ಅಲ್ಲ. ಅವನ್ ಮುಖಾನೇ ಅಬ್ಸರ್ವ್ ಮಾಡಿ ನನಗೆ ಯಾಕೋ ಡೌಟ್ ಬರ್ತಾ ಇದೆ. ಇವರು ನಮ್ಮ ಯಜಮಾನ್ರೆ, ಅನುಮಾನನೇ ಇಲ್ಲ. ಅದಕ್ಕೆ ನಾನೊಂದ್ಸತಿ ಟೆಸ್ಟ್ ಮಾಡ್ತೀನಿ ರೀ. ಅಣ್ಣಯ್ಯ, ಹೇಳು ದೇವ್ರ ಕೊಟ್ಟ ತಂಗಿ. ನಮ್ಮ ಅಣ್ಣ ಪಾಂಡುರಂಗ ಎಲ್ಲಿದ್ದಾನೆ ಅಂತ ಗೊತ್ತಾ? ಅಯ್ಯೋ ತಗೊಳ್ಳಿ ಇನ್ವಿಟೇಷನ್, ಮದ್ವೆ ಬನ್ನಿ ಎಲ್ಲ ಗೊತ್ತಾಗುತ್ತೆ. ಅದಕ್ಕೆ ಇಲ್ಲಿ ನೋಡಿ PG ಅಂತ ಬರ್ತಿದೆ. ಅಂದ್ರೆ ಏನ್ ಹೇಳಿ? ಪೇಯಿಂಗ್ ಗೆಸ್ಟ್. PG ಅಂದ್ರೆ ಪಾಂಡುರಂಗ ಗಂಡುಗಲಿ ಅಂತ. ಏನ್ರಿ ಇದು? ಮದ್ವೆ ಇನ್ವಿಟೇಷನ್ ಕಾರ್ಡ್ ಕೊಡಕ್ ಬಂದವನ್ನ ಕಟ್ ಆಗ್ತಿದ್ದೀರಾ? ನಾನ್ ಸುಮ್ನೆ ಇರಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ನಮ್ಮ ಮಾವ ಯಾರು ಗೊತ್ತಾ? ಕಾಳಿಂಗ. ಅವ್ರಿಗೆ ಒಂದೇ ಒಂದ್ ಮಾತು ಹೇಳಿದ್ರೆ ಸಾಕು, ನಿಮ್ ಕತೆ ಎಲ್ಲ ಗೋವಿಂದ. ಲೇ ಗುಂಟರು, ಏನಾಯ್ತು? ಆಗೋಯ್ತು ಕಡೋ. ಲೇ, ನಿಮ್ ಮನೆಗೆ ಎಂಟ್ರಿ ಕೊಟ್ಟಿದ್ದು ನನ್ನನ್ನ ನೀನು ಅನ್ಕೊಂಡು ಹಿಂಸೆ ಕೊಟ್ಬಿಟ್ರು. ನಿನಗೆ ಬೇಕಾದದ್ದನ್ನೆಲ್ಲ ತಗೊಂಡು ಈಗ ಮದುವೆ ಆಗಲ್ಲ ಅಂತೀಯ? ಭೂಮಿ ತಿರುಗ್ತದೆ ಕಣ. ಇಷ್ಟೊತ್ತವರೆಗೂ ನನಗೆ ಪ್ರಪಂಚನೇ ತಿರುಗಿಸ್ಬಿಟ್ರೆ ಕಣ. ಕಾಳಿಬಾವ, ಅದೇನಾಯ್ತು ಅಂದ್ರೆ? ಅಯ್ಯೋ, ನಾನ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ಕಾಳಿ ಸಾರು. ನಾನು ಇದಕ್ಕಿದ್ದಂಗೆ ನಮ್ಮ ಮನೆಯಲ್ಲಿ ಜಗಳಾಡ್ಕೊಂಡು ನನಗೆ ಈ ಫೇಸೇ ಬೇಡ, ಪ್ಲಾಸ್ಟಿಕ್ ಸರ್ಜರಿ ಮಾಡ್ಕೊಂಡ್ ಬರ್ತೀನಿ ಅಂತ ಮನೆ ಬಿಟ್ಟು ಈ ಕಡೆ ಬಂದೆ. ನಾನ್ ಆ ಕಡೆ ಹೋದೆ. ನಾನು PG ಆದ ನನ್ನನ್ನ ಪಾಂಡುರಂಗ ಗಂಡುಗಲಿ ಅನ್ಕೊಂಡು ಆಲ್ರೆಡಿ ಪ್ಲಾಸ್ಟಿಕ್ ಸರ್ಜರಿ ಮಾಡ್ಕೊಂಡೆ ಮನೆಗೆ ಎಂಟ್ರಿ ಕೊಟ್ಬಿಟ್ಟಿದ್ದೀನಿ ಅಂತ ಕಟ್ಟಾಕ್ಬಿಟ್ಟಿದ್ರು. ಈ ಮಾತು ನಿಜಾನಾ? ನಿಮ್ಮ ಬೋರ್ತಾಳೆ ಏನಾಗ ನಿಜ. ಮೊದಲು ಅನ್ಕೊಂಡು ಇವನನ್ನ ನೀವು ಅನ್ಕೊಂಡು ಹ್ಯಾಪಿ ಅಂತ ಕರೆದ್ಬಿಟ್ರೆ ಯಾಕೆ ಹೀಗ್ ಮಾಡಿದ್ರಿ? ಜಾಜಿ ಜಂಬಲ್ತೀನಿ ಅವ್ರೆ, ನಿಮ್ಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯೇನ್ರಿ? ಏನೋ ನಿಮ್ಮೆಲ್ಲರನ್ನ ಎದುರಿಸೋಣ ಅಂತ ನಾನು ನನ್ನ ಮುಖನ ಬದಲಾವಣೆ ಮಾಡ್ಕೊಂಡ್ ಬರ್ತೀನಿ ಅಂತ ನಿಮ್ಮ ಹತ್ರ ಡಂಕ್ ಕಟ್ಬಿಟ್ಟು ಆಚೆ ಬಂದೆ. ಅಷ್ಟರಲ್ಲಿ ಮನೆಗೆ ಬಂದ ನನ್ನ ಗೆಳೆಯನ ಕಂಬಕ್ಕೆ ಕಟ್ಟಿ ಹಿಂಸೆ ಕೊಟ್ಟಿದಿರಲ್ಲ, ನೀವು ಮಾಡಿದ್ ಸರಿನೇನ್ರಿ? ನಮ್ಮ ಮನೆಯನಿಗೆ ಕಂಬ ಕಟ್ಟಿ ಹಿಂಸೆ ಕೊಟ್ಟಿದ್ದಕ್ಕೆ ನಾನ್ ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ಬಿಡ್ಬಾರ್ದು ಮಾವ. ಇವನು ಮದುವೆಗೆ ಎಷ್ಟು ಖರ್ಚಾಗತ್ತೋ ಅದರಲ್ಲಿ ಒಂದು ಕಾಲು ಭಾಗ ಕೊಡ್ಬೇಕು. ಅಯ್ಯೋ, ಅದು ಎಷ್ಟು ಅಂತ ಹೇಳ್ಬಿಡಿ, ಕೊಟ್ಬಿಟ್ಟು ಹೋಗ್ತಾ ಇರ್ತೀನಿ. 10 ಲಕ್ಷ.